ನಮಸ್ಕಾರ ಗುರು. ಪೆಟ್ರೋಲ್ ಹಾಕ್ಸ್ಬೇಕಾ? ಪೆಟ್ರೋಲ್ ಐತೆ ಗಾಡಿಗೆ. ಇವಾಗ ಗೌರ್ಮೆಂಟ್ ಬೇರೆ 20% ಎಥನಾಲ್ ಮಿಕ್ಸ್ ಮಾಡಿ ಪೆಟ್ರೋಲ್ಗೆ ಗಾಡಿ ಮೈಲೇಜು ಬರ್ತಿಲ್ಲ, ಈ ಕಡೆ ಗಾಡಿ ಇಂಜಿನು ಹಾಳಾಗ್ತೈತೆ. ಹೆಂಗಾಗೈತೆ ಅಂದರೆ ನಮ್ಮ ಪರಿಸ್ಥಿತಿ ಮೊದಲೆಲ್ಲ ಅವಾಗೆಲ್ಲ 90s ಕಾಲದಲ್ಲಿ ಪೆಟ್ರೋಲ್ ಬಂಕ್ ಓನರ್ಸು ಅಥವಾ ಪೆಟ್ರೋಲ್ ಸಪ್ಲೈ ಮಾಡೋರು ಸೀಮೆಣ್ಣೆ ಮಿಕ್ಸ್ ಮಾಡ್ತಿದ್ರು ಎಕ್ಸ್ಟ್ರಾ ಲಾಭ ಮಾಡ್ಕೊಳ್ಳೋಕ್ಕೆ, ದುಡ್ಡು ಮಾಡ್ಕೊಳ್ಳೋಕ್ಕೆ. ಇವಾಗ ಯಾಕೋ ಗೌರ್ಮೆಂಟ್ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಎಥನಾಲ್ ಮಿಕ್ಸ್ ಮಾಡ್ತಿದ್ದಾರೆ ಅನಿಸ್ತಿದೆ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಇವಾಗಿನ ಹಾಟ್ ಟಾಪಿಕ್ ಅಂದರೆ ಎಥನಾಲ್ 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 ಎಲ್ಲ ಎಥನಾಲ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಏನಕ್ಕಪ್ಪ ಅಂತಂದರೆ 2023 ಮೇಲೆ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿ ಎಲ್ಲ ಇವಾಗ ಲೇಟೆಸ್ಟಾಗಿ ಬರ್ತಿರೋದೆಲ್ಲ ಎಥನಾಲ್ 20% ಇರೋಂಥ ಬ್ಲೆಂಡ್ ಪೆಟ್ರೋಲ್ ಹಾಕಿ ಓಡಿಸೋ ಥರ ಮಾಡಿದ್ದಾರೆ. ಆದರೆ 2021ಕ್ಕಿಂತ ಮುಂಚೆ ಮಾಡಿರೋ ಗಾಡಿಯೆಲ್ಲ ಎಥನಾಲ್ ಬ್ಲೆಂಡ್ ಮಿಕ್ಸ್ ಮಾಡಿರೋಂಥ ಪೆಟ್ರೋಲ್ ಹಾಕ್ಸ್ಲೇಬಾರ್ದು. ಅಷ್ಟು ಗಾಡಿ ಮೈಲೇಜ್ ಹೋಗುತ್ತೆ, ಇಂಜಿನ್ ಲೈಫು ಹಾಳಾಗುತ್ತೆ. ಓಕೆ, ಈಗ ಎಥನಾಲ್ ಬ್ಲೆಂಡ್ ಮಿಕ್ಸ್ ಮಾಡ್ತಿರೋದು ಜಸ್ಟ್ ಪೆಟ್ರೋಲ್ ಮಾತ್ರ. ಪೆಟ್ರೋಲ್ ಮಾತ್ರ, ಡೀಸೆಲ್ ಅಲ್ಲಿ ಏನು ಇಂಪ್ಯಾಕ್ಟ್ ಇಲ್ಲ. ಡೀಸೆಲ್ ಅಲ್ಲಿ ಇಲ್ಲ. ಸೊ ಇವರು ಇನ್ ಕಾಸ್ಟ್ ಅಲ್ಲಿ ಕಡಿಮೆ ಮಾಡ್ದಂಗಾಯ್ತು. ಮೋಸ್ಟ್ ಆಫ್ ದ ಕ್ರೂಡ್ ಆಯಿಲ್ ಇಂಪೋರ್ಟ್ ಆಗಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಎಲ್ಲದಕ್ಕೂ ಡೀಸೆಲ್ ಜಾಸ್ತಿ ಯೂಸ್ ಮಾಡೋದು. ಪೆಟ್ರೋಲ್ ಯಾರು ಯೂಸ್ ಮಾಡ್ತಾರೆ? ಕಾಮನ್ ಪೀಪಲ್ ಕಾರ್ಗೆ, ಬೈಕ್ಗೆ ಅಷ್ಟೇ ಯೂಸ್ ಮಾಡೋದು ಪೆಟ್ರೋಲ್. ಮೈಲೇಜ್ ಕಡಿಮೆ ಆಯ್ತು, ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕು, ಮತ್ತೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಇಂಜಿನ್, ಮತ್ತೆ ಶೋರೂಮ್ಗೆ ಹೋಗಿ ಅದಕ್ಕೆ ಸರ್ವಿಸ್ ಖರ್ಚು ಮಾಡ್ಬೇಕು. ಪೀಪಲ್ಗೆ ಹೆಲ್ಪ್ ಆಗೋದಕ್ಕೆ ಮಾಡ್ತಿದಾರ ಅಥವಾ ಇನ್ನು ಟ್ರಾವೆಲ್ ಮಾಡಕ್ಕೆ ಮಾಡ್ತಿದಾರ? ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಎಥನಾಲ್ ಬ್ಲೆಂಡೆಡ್ ಮಿಕ್ಸ್ ಇದೆ ಅಂತ. ಇವ್ರು ಅಟ್ಲೀಸ್ಟು ಸಪ್ರೇಟ್ ಆಗಾದರೂ ಕೊಡಬೇಕು ಅಂತ. ಬ್ರೆಜಿಲಿಯನ್ ಕಂಟ್ರೀಸಲ್ಲೆಲ್ಲ ಅಲ್ಲೂ ಎಥನಾಲ್ ಬ್ಲೆಂಡ್ ಮಿಕ್ಸ್ ಮಾಡ್ತಾರೆ, ಬಟ್ ಪೆಟ್ರೋಲ್ ಪಂಪಲ್ಲೆಲ್ಲ ಸಪ್ರೇಟ್ ಇಟ್ಟಿದ್ದಾರೆ. ಅಂದರೆ ಎಥನಾಲ್ 10% ಬೇಕಾ, 20% ಬೇಕಾ, ಆ ಗಾಡಿಗೆ ತಕ್ಕಂತೆ ಅವ್ರು ಯಾವ ಎಥನಾಲ್ ಬ್ಲೆಂಡ್ ಮಿಕ್ಸ್ ಬೇಕೋ ಅದನ್ನು ಹಾಕೋಬೋದು, ಇಲ್ಲ ಅಂದರೆ ಹಾಕ್ಸ್ಕೊಬೋದು. ನಮ್ಮ ದೇಶದಲ್ಲಿ ಎಲ್ಲರಿಗೂ ಹೋಲ್ಸೇಲ್ 20% ಎಥನಾಲ್ ಬ್ಲೆಂಡ್ ಮಿಕ್ಸ್ ಮಾಡಿದ್ದೀವಿ, ಎಲ್ಲಾದರೂ ಕಂಪಲ್ಸರಿ ಹಾಕ್ಸ್ಕೊಳ್ಳೇಬೇಕು ಅಂತ ನಮ್ಮ ದೇಶದ್ದು ಗೌರ್ಮೆಂಟು ಹೇಳ್ತಿದೆ. ನಮ್ಮ ದೇಶ ಇನ್ನೊಂದು ಒಂದು ಕ್ವಶನ್ ನಂಗೆ ಇನ್ನೂ ಡೌಟ್ ಇರೋದು, ಈಗ ಎಥನಾಲ್ ಆಲ್ರೆಡಿ ಮಿಕ್ಸ್ ಆಗಿ ಬರ್ತಾ ಇದೆಯಲ್ಲ ಪೆಟ್ರೋಲ್ ಬಂಕ್ ಅಲ್ಲೂ ಬರ್ತಿದೆ, 10% ಆಲ್ರೆಡಿ ಇದೆ. ಸೊ ಹಂಗಿದ್ರೆ ಪೆಟ್ರೋಲ್ ರೇಟ್ ಯಾಕೆ ಇನ್ನೂ ಕಮ್ಮಿ ಆಗಿಲ್ಲ? ಮತ್ತೆ ಅದೇ ಇರೋದಲ್ಲ ಮೇನು, ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆಗಿದೆ. ಯಾವಾಗ ಪೆಟ್ರೋಲ್ ಪ್ರೈಸ್ ಕಮ್ಮಿ ಮಾಡಿದ್ರು? ಮತ್ ಇವ್ ಪ್ರೈಸ್ ಎಲ್ಲ ಕಡಿಮೆ ಮಾಡಿ ಅವ್ರ ದುಡ್ಡು ಮಾಡಕ್ಕೋಸ್ಕರ ನಮ್ಮ ಹತ್ರ ಪ್ರೈಸ್ ಎಲ್ಲ ಅವ್ರದ್ ಕಡಿಮೆ ಮಾಡ್ಕೊಂಡು ಅವ್ರು ತಗೊಂಡ್ ತಿಂತ ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳಷ್ಟೇ ಇಸ್ಕೊತಿದ್ದಾರೆ. ನಮ್ಗೆ ಯಾಕೆ ಎಥನಾಲ್ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಿದ್ದಾರೆ? ಹಂಗಂದ್ರೆ ಮತ್ತೆ ಅದೇ ಇರೋದು 102 ಅಂದ್ರೆ ನಂಗೆ ಪ್ಯೂರ್ ಪೆಟ್ರೋಲೇ ಕೊಡಿ. ನಮ್ಮ ನಿತಿನ್ ಗಡ್ಕರಿ ಅವರು ಇಂಜಿನ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಹಂಗಿದ್ರೆ ಯಾವ್ದಾದ್ರು ಗಾಡಿ ತಗೊಂಬನ್ನಿ ನನ್ನ ಹತ್ರ, ಯಾವುದು ಏನು ಪ್ರಾಬ್ಲಮ್ ಆಗಲ್ಲ, ಟೆಸ್ಟ್ ಮಾಡಿದೀವಿ ಎಲ್ಲಾನು ಅಂತ ಹೇಳ್ತಿದ್ದಾರೆ. ಈಗ 2010 ಅಲ್ಲಿ ಗಾಡಿ ತಗೊಂಡಿದ್ರು ಅಂತ ಇಟ್ಕೊಳ್ಳಿ, ಯಾರೋ ಕಾರ್ ತಗೊಂಡಿದ್ರು, ಈ ವರ್ಷ 15 ವರ್ಷ ಆಯ್ತು. ಅವ್ರು ಸ್ವಲ್ಪ ಫಿಟ್ ಕಂಡೀಷನ್ ಅಲ್ಲಿ ಇದ್ರೆ ಇನ್ನೂ ಅದು 5 ವರ್ಷ ಯೂಸ್ ಮಾಡ್ತಾರೆ. ಸೊ ಅದು BS3 ಅಲ್ಲ, BS3ಗಿಂತ ಹಿಂದಿಂದು. ಸೊ ಅಂತ ಕಾರ್ ಮೇಲೆ ಇಂಪ್ಯಾಕ್ಟ್ ಏನಿದೆ? ಯಾರು ಚೆಕ್ ಮಾಡಿದ್ದಾರೆ? ಎಲ್ಲಿ ರಿಲೀಸ್ ಮಾಡಿದ್ದಾರೆ? ಗೌರ್ಮೆಂಟ್ ಏನಾದ್ರು ರಿಲೀಸ್ ಮಾಡಿದಾರಾ? ಡಾಟಾ ಇದೆಯಾ? ಓಕೆ, ಈ ಸ್ಪೆಸಿಫಿಕ್ ವೆಹಿಕಲ್ಸ್, ಈ ಇಯರ್ ವೆಹಿಕಲ್ಸ್ ನಾವು ಟೆಸ್ಟ್ ಮಾಡಿದೀವಿ, ಇದರಿಂದ ಏನೂ ಇಂಪ್ಯಾಕ್ಟ್ ಇಲ್ಲ ಅಂತ ಎಲ್ಲಿ ಹೇಳಿದ್ದಾರೆ? ಅದನ್ನ ಯಾವ ಡೇಟಾ ನನಗೆ ಗೊತ್ತಿದ್ದಂಗೆ ಶೇರ್ಡ್ ಇಲ್ಲ ಎಲ್ಲೂ ಕ್ಲಿಯರ್ ಆಗಿ. ಆದರೆ ಇನ್ಶೂರೆನ್ಸ್ ಕಂಪ್ನಿಯವರು ಡೈರೆಕ್ಟಾಗಿ ನಾವು ಇಂಜಿನ್ ಕ್ಲೈಮೇ ಕೊಡಲ್ಲ. ಎಥನಾಲ್ ಬ್ಲೆಂಡ್ ಪೆಟ್ರೋಲಿಂದ ಇಂಜಿನ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಇಂಜಿನ್ಗೆ ಇನ್ಶೂರೆನ್ಸ್ ಕ್ಲೈಮ್ ಕೊಡಲ್ಲ. ನಾವು ಯಾರನ್ನು ನಂಬನ? ಇನ್ಶೂರೆನ್ಸ್ ಕಂಪ್ನಿಯವರು ಇನ್ಶೂರೆನ್ಸ್ ಕೊಡಲ್ಲ ಅಂದರೆ ಇಂಜಿನ್ಗೆ ಅದರಿಂದ ಏನೋ ಒಂದು ಪ್ರಾಬ್ಲಮ್ ಐತೆ ಅಂತಾನೆ ಅರ್ಥ. ಸೊ ಈಗ ಬರ್ತಾ ಬ್ಲೆಂಡಿಂಗ್ ಅವ್ರು ಇನ್ಕ್ರೀಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಾನು ಈ BS6 Stage 2 ಕಾರ್ ತಗೋತೀನಿ, ಎಥನಾಲ್ ಅದು ಸಪೋರ್ಟೆಡ್ ಇದೆ, ಬ್ಲೆಂಡು 20% ಎಥನಾಲ್ ಕ್ಯಾನ್ ರನ್ ಅಂತ ಇದೆ. ಇನ್ನೊಂದು 2 ವರ್ಷಕ್ಕೆ 2027ಗೆ 30% ಮಾಡ್ಬಿಟ್ರು. ಈಗ ನಾನೇನ್ ಮಾಡ್ಲಿ? BS6 Stage 2 ಕಾರ್ ತಗೊಂಡವನು ನಾನೆಲ್ಲಿ ಹೋಗ್ಬೇಕು? ನಂದು ಗಾಡಿ ಪ್ರಾಬ್ಲಮು, 2021 ತಗೊಂಡವನು ಗಾಡಿ ಇನ್ನ ಪ್ರಾಬ್ಲಮ್. ಸೊ ಇವರು ರಿಸರ್ಚ್ ಡಾಟಾ ಕ್ಲಿಯರ್ ಆಗಿ ರಿಲೀಸ್ ಮಾಡಬೇಕು. ಪ್ಲಸ್ ಇನ್ಶೂರೆನ್ಸ್ ಏನಿದೆಯಲ್ಲ ಅವ್ರು ಕ್ಲಿಯರ್ ಆಗಿ ಹೇಳ್ಬೇಕು, ಇಂಜಿನ್ ಕವರ್ ಯಾರು ತಗೋತಿರ್ತಾರ ಇಂಜಿನ್ ಕವರ್ ಕೊಡ್ಲೇಬೇಕಾಗುತ್ತೆ, ನಾವು ಟೆಸ್ಟ್ ಮಾಡಿದೀವಿ, ನಾವು ಗ್ಯಾರಂಟಿ ತಗೋತೀವಿ.
ಈಗ ಗಾಡಿಗೆ ಏನಾದ್ರು ಇಂಜಿನ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಾವೇ ದುಡ್ಡು ಕೊಟ್ಟು ರೆಡಿ ಮಾಡಿಸ್ಬೇಕು. ಇನ್ಶೂರೆನ್ಸ್ ಅವರಂತೂ ಕ್ಲೈಮ್ ಕೊಡಲ್ಲ, ಅದಕ್ಕೆ ಮತ್ತೆ ಟ್ಯಾಕ್ಸ್ ಹಾಕ್ತಾರೆ, ಮತ್ತೆ ವಸೂಲಿ ಮಾಡ್ತಾರೆ. ಅದಲ್ಲದೆ ಎಥನಾಲ್ ಬ್ಲೆಂಡ್ ಮಿಕ್ಸ್ ಇರೋಂಥ ಪೆಟ್ರೋಲು ಮೈಲೇಜ್ ಕೊಡ್ತಾ ಇಲ್ಲ. ಒಂದು 2 ರಿಂದ 3 ಕಿಲೋಮೀಟರ್ ಆದರೂ ಕಡಿಮೆ ಆಗೈತೆ. ಸೊ ಯಾರ್ಯಾರ ಗಾಡಿಗೆ ಮೈಲೇಜ್ ಕಮ್ಮಿ ಅನಿಸ್ತಿದೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಆಗ್ತಿದೆ ಅಂತ, ಆಯ್ತಾ?